ಅವರಿಬ್ರು ಪ್ರೀತಿಸಿ ಮದುವೆ ಆಗಿದ್ರು. ಮನೆಯವರ ವಿರೋಧದ ನಡುವೆಯೂ ಕೂಡ ಆತ ಆಕೆಯನ್ನ ವರಿಸಿದ. ಆದರೆ ಅದೇನಾಯಿತೇನೋ, ವರದಕ್ಷಿಣೆಗಾಗಿ ಪತ್ನಿಯನ್ನ ಪೀಡಿಸೋಕೆ ಶುರು ಮಾಡಿದ್ದ. ನಿತ್ಯ ಮಡದಿ ಜೊತೆ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ತೆಗಿತಾನೇ ಇದ್ದ. ಅತ್ಯಂತ ದಾರುಣವಾಗಿ ಅವಳನ್ನ ಹೊಡೆದು ಕೊಂದಿದ್ದಾನೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೆತ್ತವರು ಎದೆ ಒಡೆದೋಗೋ ತರ ಚೀರ್ತಿದ್ದಾರೆ, ಬಿದ್ದು ನರಳಾಡ್ತಿದ್ದಾರೆ. ಮಗಳನ್ನ ಕಳೆದುಕೊಂಡು ಅವರಗಳ ದುಃಖ ಮೇರೆಯ ಮೀರಿದೆ. ಇದು ತೆಲಂಗಾಣದ ಮೆರಿಕಾಬಾದ್ ಜಿಲ್ಲೆಯ ತಾಂಡೂರಿನ ಸಾಯಾಪುರದಲ್ಲಿ ಕಂಡು ಬಂದಂತ ದೃಶ್ಯ. ವಿಕೃತ ಪ್ರತಿಯೊಬ್ಬ ತಾನು ಪ್ರೀತಿಸಿ ಮದುವೆಯಾಗಿದ್ದ ಮಡದಿಯನ್ನ ವರದಕ್ಷಿಣೆಗಾಗಿ ಪೀಡಿಸಿ ಹೊಡೆದು ಕೊಂದಿರುವಂತಹ ಘಟನೆ ನಡೆದಿದೆ. ವಿಕಾರಾಬಾದ್ ಜಿಲ್ಲೆ ತಾಂಡೂರು ಪಟ್ಟಣದ ಸ್ವಯಂಪುರಂ ಪರಮೇಶ್ವರಂ ಹಾಗೂ ಅನುಷಾ ಪರಸ್ಪರ ಪ್ರೀತಿಸ್ತಾ ಇದ್ರು. ಪರಮೇಶ್ ಮತ್ತು ಒತ್ತಾಯದ ಮೇಲೆ ಅವರು ಪೋಷಕರು ಇಷ್ಟ ಇಲ್ಲದ ಇದ್ರೂ ಕೂಡ ಇಬ್ಬರನ್ನ ಕೂಡ 8 ತಿಂಗಳ ಹಿಂದೆ ಮದುವೆಯಾಗಿದ್ರು. ತಾನು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಸುಖವಾಗಿರ್ತೀನಿ ಅಂತ ಕನಸು ಕಟ್ಟಿಕೊಂಡು ಬಂದಿದ್ದ ಅನುಷಾಗೆ ನಿರಾಸೆ ಕಾದಿತ್ತು. ಅತ್ತೆ ಮಾವನ ಜೊತೆ ಪತಿಯಿಂದಲೂ ವರದಕ್ಷಿಣೆಗಾಗಿ ಕಿರುಕುಳ ಶುರುವಾಗಿತ್ತು. ನಿತ್ಯ ಜಗಳಕ್ಕೆ ಅನುಷಾ ಹಿಂಸೆ ಅನುಭವಿಸೋಕೆ ಶುರು ಮಾಡಿದಳು. ವರದಕ್ಷಿಣೆಗಾಗಿ ಪ್ರೀತಿಸಿದ ಮಡದಿಯನ್ನೇ ಹೊಡೆದು ಕೊಂದ. ರಾಕ್ಷಸ ಪತಿ ಅಟ್ಟಹಾಸಕ್ಕೆ ನೆರಳಿ ಪ್ರಾಣ ಬಿಟ್ಟ ಚೆಲುವೆ. ಕ್ರೌರ್ಯದ ಪರಮಾವಧಿಯನ್ನ ಸಾರಿ ಹೇಳ್ತಾ ಇದೆ. ಅನುಷಾಗೆ ಎದ್ದು ನಡೆಯೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನಿಂತ್ರಾಣಗೊಂಡ ದೇಹ ಕುಂಟುತ್ತಲೇ ಹೆಜ್ಜೆ ಹಾಕಿದ್ರೆ ಅವಳನ್ನ ಬಲವಂತವಾಗಿ ಎಳೆದು ಜಗಲಿ ಮೇಲೆ ಕೂರಿಸ್ತಾನೆ. ನಂತರ ಮೈ ಮೇಲೆ ದೆವ್ವ ಮೆಟ್ಕೊಂಡೈತೆ ರಾಕ್ಷಸ. ಆಕೆ ಎತ್ತಿ ಬಾಗಿಲ ಕುಕ್ಕುತ್ತಾನೆ, ಕಪಾಳಕ್ಕೆ ಬಾರಿಸ್ತಾನೆ. ನೋಡುತ್ತಿದ್ದಂತೆ ದೊಣ್ಣೆ ಎತ್ಕೊಂಡವನೇ ದನಗಳಿಗೆ ಆ ರೀತಿ ಬಾರಿಸಲ್ಲ, ಆ ಮಟ್ಟಕ್ಕೆ ಬಾರಿಸೋಕೆ ಶುರು ಮಾಡ್ತಾನೆ. ವಾರದ ಹಿಂದೆ ಅನುಷಾಳ ಮೇಲಾದಂತ ಹಲ್ಲೆ ಸುದ್ದಿ ತಿಳಿದು ಆಕೆಯನ್ನು ಆಕೆಯ ಪೋಷಕರು ತವರು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಮತ್ತೆ ಬಂದ ಪರಮೇಶ್ ಆಕೆಯನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ. ನಂತರ ಮತ್ತೆ ಅನುಷಾ ಜೊತೆ ಪರಂ ಜಗಳ ಆಡಿದ್ದ. ಕೊನೆಗೆ ಜಗಳ ತಾರಕೇರಿ ಪರಮೇಶ್ ಅನುಷಾಳನ್ನ ಹೀನಾಯವಾಗಿ ಹೊಡೆದು ಹಾಕಿದ್ದಾನೆ. ಪ್ರಜ್ಞಾ ಹೀನಾಳಾಗಿದ್ದಂತ ಅನುಷಾಳನ್ನ ಆಸ್ಪತ್ರೆಗೆ ಕರೆದೊಯ್ದಾದ್ರೂ ಕೂಡ ಅನುಷಾ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾಳೆ. ಮೃತ ಅನುಷಾಳ ತಾಯಿ ಪರಮೇಶ್ ಮತ್ತು ಆತನ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದು, ಸದ್ಯ ಪರಮೇಶ್ ಆತ ಮನೆಯವರನ್ನ ತಲೆಮರೆಸಿಕೊಂಡಿದ್ದಾರೆ. ಈತ ಸುಖವಾಗಿ ಬದುಕುತ್ತೇನೆ ಎಂದುಕೊಂಡಿದ್ದ ಅನುಷಾ ಸಾವಿನ ಕದ ತಟ್ಟಿದ್ದಾಳೆ. ಅತ್ತ ಮಗಳನ್ನ ಕಳೆದುಕೊಂಡಂತಹ ಕುಟುಂಬ ಮುಗಿಲು ಮುಟ್ಟಿದೆ. ನ್ಯೂಸ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.